ಸಚಿವರ ಸ್ವಕ್ಷೇತ್ರದಲ್ಲಿ ಅಂತ್ಯಕ್ರಿಯೆಗೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಸಚಿವರ ಸ್ವಕ್ಷೇತ್ರದಲ್ಲಿ ಅಂತ್ಯಕ್ರಿಯೆಗೂ ಪರದಾಟ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕ್ಷೇತ್ರದಲ್ಲಿ ದುಸ್ಥಿತಿ. ಸೇಡಂನಲ್ಲಿ ಮೃತರ ಅಂತ್ಯಕ್ರಿಯೆ ನಡೆಸಲು ಹೆಣಗಾಟ. ಮೃತರ ಅಂತ್ಯಕ್ರಿಯೆಗೆ ಪ್ರಾಣಪಣಕ್ಕಿಟ್ಟು ತೆರಳೋ ದುಸ್ಥಿತಿ. ತುಂಬಿ ಹರಿಯುವ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಶವ ಸಾಗಾಟ. ಅಂತ್ಯಕ್ರಿಯೆಗೆ ಕೈ ಹಿಡಿದು ನದಿಯಲ್ಲಿ ದಾಟೋ ದುಸ್ಥಿತಿ ಎದುರಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಮಲಾವತಿ ನದಿಯ ಆಚೆ ಇರೋ ಮಾದಿಗ ಸಮಾಜದ ರುದ್ರಭೂಮಿ. ಮೃತದೇಹ ಟ್ರ್ಯಾಕ್ಟರ್ನಲ್ಲಿಟ್ಟು ನದಿ ದಾಟಿಸಿ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ನೋಡ್ತಾ ಇರಬಹುದು ಕಲಬುರಗಿಯ ಸೇಡಮ್ಮಲ್ಲಿ ಒಂದು ಅಂತ್ಯಕ್ರಿಯೆ ಮಾಡೋಕ್ಕೆ ಯಾವ ಥರ ಪರದಾಟವನ್ನು ಮಾಡ್ತಾರೆ ಅಂತಾದರೆ, ಸಚಿವರು ಅಲ್ಲಿ ಡೋಂಟ್ ಕೇರ್. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕ್ಷೇತ್ರದಲ್ಲೇ ಒಂದು ಅಂತ್ಯಕ್ರಿಯೆಗೆ ಬೇರೆ ಏನು ಕೆಲಸ ಬೇಡ, ಬೇರೆ ಏನು ಅಭಿವೃದ್ಧಿ ಬೇಡ. ಅಂತ್ಯಕ್ರಿಯೆ ಮಾಡೋಕ್ಕೆ ಒಂದು ಸೇತುವೆ ಇಲ್ಲ, ಒಂದು ಕರೆಕ್ಟಾಗಿ ರೋಡ್ ಇಲ್ಲ. ಟ್ರ್ಯಾಕ್ಟರ್ ಮೇಲೆ ಆ ಒಂದು ಶವವನ್ನು ಇಟ್ಕೊಂಡು ಆ ನದಿಯನ್ನು ದಾಟಿಸ್ತಾರೆ ಅಂತ ಅಂದರೆ ಇನ್ನು ಯಾವ ಸ್ಥಿತಿಗೆ ಬಂದಿದೆ ಅಲ್ಲಿ ಅಂತ ಆ ಕ್ಷೇತ್ರ. ಇನ್ನು ಡಾಕ್ಟರ್ ಶರಣಪ್ರಕಾಶ್ ಅವರು ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿರಬಹುದು ಅವರ ಕ್ಷೇತ್ರವನ್ನ ಅಂತ ಹೇಳ್ಕೊಳಕ್ ಮಾತ್ರ ನಾವು ಆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದೀವಿ, ನಾವು ನಿಷ್ಠಾವಂತ ರಾಜಕಾರಣಿಗಳು ಅಂತ ಹೇಳ್ತಾರೆ. ಆದರೆ ಇದು ನಿಷ್ಠಾವಂತರ ನಿಷ್ಠೆನೂ 1% ಇಲ್ಲ ಬಿಡಿ. ಆ ಕ್ಷೇತ್ರ ಅಭಿವೃದ್ಧಿ ಹೋಗ್ಲಿ, ಎಲ್ಲೂ ಕೂಡ ರೋಡು ಇಲ್ಲ, ಆ ಲೆವೆಲಲ್ಲಿ ಆಗಿದೆ.